ಸಾರ್ವಜನಿಕರ ಕೆಲಸ ಕಾರ್ಯಗಳನ್ನು ಮಾಡಿಕೊಡುವುದಕ್ಕೆ ಅಧಿಕಾರಿಗಳು ಲಂಚ ಪಡೆಯುವುದು ಮಾತ್ರ ಅಪರಾಧವಲ್ಲ. ಸೃಜನ ಪಕ್ಷಪಾತ, ದುರಾಡಳಿತ, ಸಾರ್ವಜನಿಕರನ್ನ ವಿನಾಕಾರಣ ಸತಾಯಿಸುವುದು ಕೂಡ ಲೋಕಾಯುಕ್ತದಲ್ಲಿ ಅಪರಾಧವಾಗುತ್ತದೆ. ಆದ್ದರಿಂದ ಅಧಿಕಾರಿಗಳು ಪಾರದರ್ಶಕವಾಗಿ ಕರ್ತವ್ಯ ನಿರ್ವಹಿಸಬೇಕು ಎಂದು ಲೋಕಾಯುಕ್ತ ಡಿವೈಎಸ್ಪಿ ಸುರೇಶ್ ಕುಮಾರ್ ಪಿ ಅವರು ಸೂಚನೆ ನೀಡಿದರು. ಅವರು ಕಡಬ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಮಂಗಳೂರು ಲೋಕಾಯುಕ್ತ ಅಧಿಕಾರಿಗಳಿಂದ ನಡೆದ ಸಾರ್ವಜನಿಕ ಜನಸಂಪರ್ಕ ಸಭೆಯಲ್ಲಿ ಸಾರ್ವಜನಿಕರಿಂದ ಅರ್ಜಿಗಳನ್ನು ಸ್ವೀಕರಿಸಿ ಮಾತನಾಡಿದರು. ಪೋಡಿ ಪಹಣಿ ಪತ್ರದಲ್ಲಿ ತಿದ್ದುಪಡಿ ಹಾಗೂ ಗ್ರಾಮ ಮಟ್ಟದಲ್ಲಿ ಆಗುವ ಸಣ್ಣ ಪುಟ್ಟ ಕೆಲಸಗಳನ್ನು ಸಾರ್ವಜನಿಕರಿಗೆ ತಕ್ಷಣ ಮಾಡಿಕೊಡಬೇಕು. ಗ್ರಾಮ ಮಟ್ಟದಲ್ಲಿ ಆಗುವ ಕೆಲಸ ಕಾರ್ಯಗಳನ್ನು ತಾಲೂಕು ಕಚೇರಿಯ ತನಕ ತರಬಾರದು. ಈ ನಿಟ್ಟಿನಲ್ಲಿ ಅಧಿಕಾರಿಗಳು 15 ದಿನಗಳಿಗೊಮ್ಮೆ ಸಭೆ ನಡೆಸಿ ಅರ್ಜಿಗಳ ವಿಲೇವಾರಿಗೆ ಕ್ರಮ ಕೈಗೊಳ್ಳಬೇಕು. ಎಲ್ಲ ಇಲಾಖಾಧಿಕಾರಿಗಳು ತಮ್ಮ ಇಲಾಖೆಯ ಅರ್ಜಿಗಳನ್ನು ಶೀಘ್ರ ವಿಲೇವಾರಿ ಮಾಡಲು ಮುಂದಾಗಬೇಕು. ಸಾರ್ವಜನಿಕರು ನೀಡಿದ ಮನವಿಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಕಾನೂನು ರೀತಿಯಲ್ಲಿ ಪರಿಹರಿಸಲು ಕ್ರಮ ಕೈಗೊಳ್ಳಿ. ಸಾಧ್ಯವಾಗದಿರುವುದಕ್ಕೆ ಹಿಂಬರಹ ನೀಡಿ ಎಂದು ಅಧಿಕಾರಿಗಳಿಗೆ ಸೂಚನೆಯನ್ನ ಸುರೇಶ್ ಕುಮಾರ್ ಅವರು ನೀಡಿದರು. ಸಭೆಯಲ್ಲಿ ಕಂದಾಯ, ಸರ್ವೆ, ಮೆಸ್ಕಾಂ, ಅರಣ್ಯ, ಕೆಎಸ್ಆರ್ಟಿಸಿ ಇಲಾಖೆಗಳಿಗೆ ಸಂಬಂಧಪಟ್ಟ ಒಟ್ಟು 9 ಅರ್ಜಿಗಳು ಬಂದಿವೆ. ಇವುಗಳ ಪೈಕಿ 2 ಅರ್ಜಿಗಳ ಸಮಸ್ಯೆಗಳನ್ನು ಸ್ಥಳದಲ್ಲಿ ಪರಿಹರಿಸಲಾಗುವುದು. ಉಳಿದ ಅರ್ಜಿಗಳ ವಿಲೇವಾರಿಗೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಸುರೇಶ್ ಕುಮಾರ್ ಅವರು ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ಕಡಬ ತಹಶೀಲ್ದಾರ್ ಪ್ರಭಾಕರ್ ಕಚೋರಿ, ತಾಲೂಕು ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿ ನವೀನ್ ಕುಮಾರ್ ಭಂಡಾರಿ, ಶಿರಸ್ತೆದಾರ್ ಶಾಹಿದುಲ್ಲಾ ಖಾನ್, ಕಂದಾಯ ನಿರೀಕ್ಷಕ ಪೃಥ್ವಿರಾಜ್, ಲೋಕಾಯುಕ್ತ ಅಧಿಕಾರಿಗಳಾದ ಮಹೇಶ್, ರಾಯಪ್ಪ ಗೋಟಿ, ಪವಿತ್ರ, ರಾಜಶೇಖರ್ ಹಾಗೂ ಇಲಾಖಾಧಿಕಾರಿಗಳು ಉಪಸ್ಥಿತರಿದ್ದರು. ಹಾಗಾಗಿ ನೀವು ಏನು ಕೆಲಸ ಮಾಡ್ತೀರಿ ಅದನ್ನ ಸ್ಪಷ್ಟವಾಗಿರ್ಬೇಕು. ನಿಮ್ದು ಪಾರದರ್ಶಕತೆ ಇರ್ಬೇಕು. ಅದರಲ್ಲಿ ನೀವು ಏನ್ ಕೆಲಸ ಮಾಡ್ತೀರಿ ಅದರಲ್ಲಿ ಕ್ಲಿಯರ್ ಆಗಿರ್ಬೇಕು. ನೋಡಿ, ಅವರು 5-6 ಕಂಪ್ಲೇಂಟ್ ಹೇಳಿದ್ರು. ಅದು ಬಹಳ ಸಣ್ಣ ಕಂಪ್ಲೇಂಟ್. ಅದನ್ನ ನಾವು ಅಲ್ಲೇ ಅವ್ರಿಗೆ ಕರೆಕ್ಟಾಗಿ ಕ್ಲಾರಿಫೈ ಮಾಡುವಾಗ ಈ ಗ್ರಾಮ ಪಂಚಾಯತಿ ಮಾಡ್ತಾರೆ. ಪ್ರತಿ ತಿಂಗಳು ಸಭೆಗಳಾಗ್ತದೆ, ವಾರ್ಡ್ ಮಟ್ಟದಲ್ಲಿ ಸಭೆಗಳಾಗ್ತದೆ. ಅಲ್ಲೇ ನೀವು ಅವರಿಗೆ ಮನವರಿಕೆ ಮಾಡಿದ್ರೆ ಅವ್ರಿಗೆ ಇಲ್ಲಿ ತನಕ ಬರುವಂತ ಅವಶ್ಯಕತೆ ಇರುವುದಿಲ್ಲ. ಈ ತರ ಒಂದು ಸಣ್ಣ ವಿಚಾರಗಳ ಬಗ್ಗೆ ನೀವು ದಯವಿಟ್ಟು ಗಮನ ಹರಿಸಬೇಕು. ಈ ಒಂದು ಸಭೆಯ ಒಂದು ಉದ್ದೇಶ ಈಡೇರಬೇಕಂದ್ರೆ ಎಲ್ಲ ಅಧಿಕಾರಿಗಳು ಸಹಕಾರ ಮಾಡಬೇಕು. ಲೋಕಾಯುಕ್ತ ಸಂಸ್ಥೆ ಒಂದು ಏನಿದೆ ಅವಾರು ಸಭೆ ಆಗುದಿಲ್ಲ, ನೀವು ಅದಕ್ಕೆ ಸ್ಪಂದಿಸಬೇಕು. ಮತ್ತೆ ಏನ್ ಅರ್ಜಿಗಳು ಬರ್ತವೆ ಅದನ್ನ ಆದಷ್ಟು ವಿಲೇವಾರಿ ಮಾಡಲಿಕ್ಕೆ ನೀವು ಪ್ರಯತ್ನ ಮಾಡಬೇಕು. ಮತ್ತೆ ನಿಮ್ಮ ಆಫೀಸ್ ಬಿಲ್ಡಿಂಗ್ಸ್ ನಿಮ್ಮ ಏನ್ ಕಚೇರಿ ಹೊರಗಡೆ ಇರ್ಬೋದು, ಒಳಗಡೆ ಇರ್ಬೋದು, ಸ್ವಚ್ಛತೆಯನ್ನ ಕಾಪಾಡ್ಬೋದು. ನಾವು ನೋಡಿ ಇಷ್ಟು ದೊಡ್ಡ ಬಿಲ್ಡಿಂಗ್ ಮಾಡಿದೀವಿ ನಮ್ಮ ತಾಲೂಕು ಬಿಲ್ಡಿಂಗ್. ಕೆಲವು ತಾಲೂಕುಗಳಲ್ಲಿ ನೋಡಿದ್ರೆ ನಿಮ್ದು ಇಷ್ಟು ಒಳ್ಳೆ ಬಿಲ್ಡಿಂಗ್ಗಳು ಎಲ್ಲೂ ಬೇರೆ ಕೆಲವು ತಾಲೂಕುಗಳಲ್ಲಿ ಇರುವುದಿಲ್ಲ. ಆದ್ರೆ ನಾವು ಇದನ್ನ ಸರಿಯಾಗಿ ಮೇಂಟೈನ್ ಮಾಡಬೇಕು. ಅಲ್ಲಿ ನಮ್ಮ ಬಿಲ್ಡಿಂಗ್ ಮೂಲೆಯಲ್ಲಿ ನಾವು ನೋಡಿದ್ರೆ ಈ ಏನು ಪರಿಸ್ಥಿತಿ ಅಂತ ಹೇಳಿ ಗೊತ್ತಾಗ್ತದೆ. ದಯವಿಟ್ಟು ಇಲ್ಲಿ ಯಾರು ಕಷ್ಟಪಡಿದ್ರೆ ಬಿಲ್ಡಿಂಗ್ ದಯವಿಟ್ಟು ನೀವು ವಾರದಲ್ಲಿ ಒಂದಿನ ಯಾವಾಗ ಎಲ್ಲ ಬಿಲ್ಡಿಂಗ್ ಗೊತ್ತಾಗ್ತದೆ. ನೋಡಿ, ನಾನು ಅದಲ್ಲಿ ಸೋಗ್ತಾ ಇದ್ದೆ, ಅದು ನಿಲ್ಸ್ಲಿಕ್ಕೆ ಹೋದೆ, ಅದಲ್ಲಿಂದ ಕಳಿಸ್ಲಿಕ್ಕೆ ನಾನು ಬೆಳಿಗ್ಗೆ ಒದ್ದೆ ಆಗಿರೋದು. ದಿವಾಕರ್ ಎಂ, ವಿ4 ನ್ಯೂಸ್, ಕಡಬ. Celebrating the brides of now. Kahani Bridal Stories by Bhima.